ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಿರಾಗ್ ಚಿತ್ರ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಕುಕ್ಕಿಂಗ್ ಬ್ಲಾಗ್. ನಾವು ಇವತ್ತು ಕುಕ್ಕಿಂಗ್ ಏನು ಮಾಡ್ತಾಯಿದ್ದೀವಿ ಅಂದರೆ ಕರ್ಕಲ್ ಸಾರು ಅಂತ. ಕರ್ಕಲ್ ಅಂದರೆ ನಾವು ಮರಿದು ತಲೆ ಕಾಲನ್ನ ಕಪ್ಪಿಗೆ ಸುಡೋದ್ರಿಂದ ಮರಿ ಕಾಲುಗಳನ್ನ ಕರ್ಕಲ್ ಅಂತ ಕರೀತಾರೆ. ಇಲ್ಲಾಂದರೆ ತಲೆ ಕಾಲು ಸಾರು ಅಂತ ಹೇಳ್ತಾರೆ. ಮಾಡುವ ವಿಧಾನ: ಫ್ರೆಂಡ್ಸ್, ಮೊದಲಿಗೆ ಒಂದು ಕುಕ್ಕರಲ್ಲಿ ಚೆನ್ನಾಗಿ ತೊಳೆಯೋದನ್ನು ಅರಿಶಿಣ, ಉಪ್ಪು, ಆಯಿಲು, ಈರುಳ್ಳಿ ಒಗ್ಗರಣೆ ಮಾಡಿಕೊಂಡು ಬೇಯಿಸಬೇಕು. ಬೇಯಿಸ್ಕೊಂಡು ಬಿಸಿ ನೀರನ್ನು ಹಾಕಿ ಕುಕ್ಕರಲ್ಲಿ ಮುಚ್ಚಿಡಬೇಕು. ಒಂದು 10 ವಿಶಿಲ್ ಕೂಗಿಸೋಣ ಬನ್ನಿ. ಇದಕ್ಕೆ ಪಕ್ಕದಲ್ಲಿ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಒಂದು ಟೊಮೆಟೊ, ಈರುಳ್ಳಿ, ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಇಷ್ಟನ್ನು ಹಾಕಿ ರುಬ್ಕೊಳ್ಳೋಣ ನುಣ್ಣಗೆ. ಫ್ರೆಂಡ್ಸ್, ಇವಾಗ ನಾವು ಮಟನ್ ಖಾರದ ಪುಡಿ ಅಂತ ಮಾಡಿಸ್ಕೊಂಡಿರ್ತೀವಿ. ಈಗ ಕುಕ್ಕರಲ್ಲಿ ಬೆಂದಿದ ಕರ್ಕಲ್ ಸೂಪ್ಗೆ ಈಗ ಖಾರದ ಪುಡಿ ಸೇರಿಸ್ಕೊಂಡು ಒಂದು 10 ನಿಮಿಷ ಅದನ್ನು ಖಾರದ ಪುಡಿ ಹಿಡೀಲಿ ಅಂತ ಬೇಯಿಸಬೇಕು. ಫ್ರೆಂಡ್ಸ್, ಇವಾಗ ನಾವು ರುಬ್ಬಿದ ಮಸಾಲೆನ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ತೆಳುವಾಗಿಯೇ ಮಾಡ್ಕೋಬೇಕು. ತುಂಬ ಗಟ್ಟಿಯಾಗಿ ಮಾಡಬಾರ್ದು ಈ ಸಾಂಬಾರು, ಯಾಕೆಂದರೆ ಕಾಲು ಸೂಪ್ ಆಗಿರೋದ್ರಿಂದ ಇದು ತೆಳುವಾಗಿದ್ರೇ ಚೆನ್ನಾಗಿರುತ್ತೆ. ಸ್ವಲ್ಪ ಜಾಸ್ತಿ ಮಾಡಬೇಕಾದ್ರಿಂದ ಒಂದು ಪಾತ್ರೆಗೆ ಚೇಂಜ್ ಮಾಡ್ಕೋತಾ ಇದ್ದೀನಿ ಸಾಂಬಾರನ್ನು. ಕುಕ್ಕರ್ ಚಿಕ್ಕದಿರೋದ್ರಿಂದ. ಫ್ರೆಂಡ್, ಇವಾಗ ರುಬ್ಬಿದ ಮಸಾಲೆನ ಸೇರಿಸ್ಕೊಂಡು ಸಾಂಬಾರನ್ನು ತೆಳುವಾಗಿ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಇದು ಚೆನ್ನಾಗಿ ಕುದಿಸಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಫ್ರೆಂಡ್ಸ್, ಒಂದು 1/4 ಗಂಟೆ ಚೆನ್ನಾಗಿ ಕುದಿಸಿ ಸಾಂಬಾರು ರೆಡಿಯಾಗಿದೆ. ಇವಾಗ
ಫ್ರೆಂಡ್ಸ್, ನಾವು ಮಾಡಿದ ಅಡುಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.